ಎಲ್ಲರಿಗೊಳಿತನು ಬಯಸಲಿ ಕವನ ಅಂತ ಹೇಳಿದಂಥವರು ನರಸಿಂಹಸ್ವಾಮಿ. ಇವತ್ತು ನಾವು ನುಡಿಗೌರವ ಸಲ್ಲಿಸ್ತಾ ಇರುವಂತಹ ಎಲ್ಲ ಮಹನೀಯರು, ಬೇಂದ್ರೆ, ನರಸಿಂಹಸ್ವಾಮಿ, ಕಂಬಾರ್ ಮತ್ತು ಸುಬ್ಬಣ್ಣ, ವ್ಯಾಸ, ಎಲ್ಲರೂ ಕೂಡ ನನಗೆ ತುಂಬ ಆಪ್ತರಾಗಿದ್ದಂಥವ್ರೆ. ಎಲ್ಲರ ಪರಿಚಯನೂ ನನಗೆ ಚೆನ್ನಾಗೇ ಇತ್ತು. ಎಲ್ಲರ ಬಗ್ಗೆನೂ ಬೇಕಾದ್ರೆ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದಾಗಿತ್ತು. ಮತ್ತು ಎಲ್ಲರ ಬಗ್ಗೆ ಮಾತಾಡಬೇಕು ಅನ್ನೋ ಆಸೆ ಆಗತ್ತೆ. ಹಂಪ ನಾಗರಾಜನವರು ಒಂದು ರೀತಿ ನಮಗೆ ಆ ಕಾಲದಿಂದ ಈಗಲೂ ಕೂಡ ನಮಗೆ ಹಿರಿಯಣ್ಣ ಇದ್ದಾಗ. ಅದಕ್ಕಿಂತ ಮುಖ್ಯವಾಗಿ ನಮಗೆಲ್ಲ ನಮ್ಮ ಜಿಲ್ಲೆಯವರು ಅಂತ ಬೇರೆ. ಆಗ ಕೋಲಾರ ಜಿಲ್ಲೆ ಅವಿಭಜಿತ ಕೋಲಾರ ಜಿಲ್ಲೆ, ಅವರು ಗೌರಿಬಿದನೂರವರು, ನಾವು ಚಿಂತಾಮಣಿಯವರು. ಹಾಗಾಗ್ಬಿಟ್ಟು ನಮ್ಗೆ ಭಾಳ ಆಪ್ತ ಮಿತ್ರರು, ನಮ್ಮ ಹಿರಿಯ ಅಣ್ಣ ಅವರು. ಹಾಗಾಗಿ ಅವ್ರು ಇವತ್ತಿರೋದು ಭಾಳ ಖುಷಿ ಸಂತೋಷ ಸಂಗತಿ ನನಗೆ. ಇವತ್ತಿನ ಸಭೆಯ ತುಂಬ ವಿಶೇಷ ಅಂತಂದರೆ ಶಾಂತಮ್ದವ್ರು ಬಂದುಬಿಟ್ಟಿದ್ದಾರೆ. ಯಾವ ಸಭೆಗೂ ಇದುವರೆಗೆ ಬಂದಿದ್ದು ನಾನು ನೋಡಿಲ್ಲ. ಆ ಸುಬ್ಬಣ್ಣನ ಬಗ್ಗೆ ಭಯವೋ ಕೋಪವೋ ಗೊತ್ತಿಲ್ಲ, ಬರ್ತಾ ಇರಲಿಲ್ಲ. ಭಯ ಇಲ್ಲ, ಕೋಪ ಅಷ್ಟೇ. ಯಾವಾಗಲೂ ಶಾಂತಮ್ದವ್ರನ್ನ ಮನೆಯಲ್ಲೇ ನಾವು ನೋಡ್ತಾ ಇದ್ದಿದ್ದು. ಇವತ್ತು ಸಭೆಗೆ ಅವ್ರು ಬಂದಿದ್ದಾರೆ, ಭಾಳ ಖುಷಿ. ವೀರಪ್ಪ ಮೊದಲು ಪ್ರಾಸ್ತಾವಿಕವಾಗಿ. ಸೊ ಅದೊಂದು ನನಗೆ ಭಾಳ ಸಂತೋಷ ಆಗ್ತಾಯಿದೆ ಶಾಂತಮ್ದವ್ರು ಬಂದಿರೋದು. ಮತ್ತು ಸುಬ್ಬಣ್ಣನ ಬಗ್ಗೆ ಮಾತಾಡಲಿಕ್ಕೆ ಶ್ರೀರಂಗ ಬಂದಿರೋದು ಎಲ್ಲನೂ. ಈಗ ಹಂಪ ನಾಗರಾಜರು ಭಾಳ ಅರ್ಜೆಂಟ್, ನನಗಿಂತಲೂ ಅವರೇ ಜಾಸ್ತಿ ಅರ್ಜೆಂಟ್ ಮಾಡ್ತಿದ್ದಾರೆ. ಆದ್ದರಿಂದ ನಾನು ನರಸಿಂಹಸ್ವಾಮಿಗಳ ಬಗ್ಗೆ ಮತ್ತು ವ್ಯಾಸನ ಬಗ್ಗೆ ಕೆಲವು ಮಾತುಗಳನ್ನ ಮಾತಾಡ್ತಾ ಇದ್ದೀನಿ ಅಷ್ಟೇ. ಒಂದು ರೀತಿಯಲ್ಲಿ ಇಬ್ಬರದು ನೋಡಿ, ಈಗ ನರಸಿಂಹಸ್ವಾಮಿಗಳು ವ್ಯಾಸನ ಮನೆ ಹತ್ರನೇ ಇದ್ದಿದ್ದು, ಅವ್ರ ಮನೆ ಕೂಡ ಭಾಳ ಹತ್ತತ್ರ. ಮತ್ತು ಭಾಳ ಅವರಿಗೆ ಆಪ್ತ ಆ ರೀತಿಯ ಒಡನಾಟ ಇತ್ತು ವ್ಯಾಸನಿಗೆ ನಮ್ಮ ನರಸಿಂಹಸ್ವಾಮಿಗಳ ಜೊತೆಗೆ. ನರಸಿಂಹಸ್ವಾಮಿಗಳು ಜನವರಿ 26ಕ್ಕೆ ಅವರ ಜನ್ಮದಿನಾಂಕ, ವ್ಯಾಸಂದು 27 ಅಷ್ಟೇ, ಅಕ್ಕಪಕ್ಕ. ಸೊ ಅಷ್ಟು ಹತ್ತಿರ ಅವರು. ಹಾಗಾಗಿ ನರಸಿಂಹಸ್ವಾಮಿಗಳ ಬಗ್ಗೆ ತುಂಬ ಆತ್ಮೀಯವಾದಂಥ ಒಡನಾಟ ಇದ್ದಿದ್ದು ವ್ಯಾಸನಿಗೆ. ಆದರೆ ನನಗೆ ನಿಜವಾಗೂ ನೋಡಬೇಕಾದ್ರೆ ನನಗೆ ನಿಜವಾದ ಕಾವ್ಯದಲ್ಲಿ ನನಗೆ ಮೇಲೆ ಪ್ರಭಾವ ಬೀರಿದ್ದು ನರಸಿಂಹಸ್ವಾಮಿಗಳು. ಇವತ್ತಿಗೂ ನನ್ನ ಕಾವ್ಯ ಗುರು ಅಂತ ನಾನು ನರಸಿಂಹಸ್ವಾಮಿಗಳನ್ನೇ ಹೇಳ್ತೀನಿ. ಹಾಗೆ ನೋಡಿದ್ರೆ ನಾವೆಲ್ಲ ಅಡಿಗರ ಗರಡಿಯಲ್ಲಿ ಪಳಗಿದವರಾದರೂ ಕೂಡ ನನಗೆ ನರಸಿಂಹಸ್ವಾಮಿಗಳೇ ನನಗೆ ಪ್ರಭಾವ ಬೀರಿದಂತಹ ಕವಿ. ಆದರೆ ಅವರ ಆತ್ಮೀಯವಾದಂಥ ಒಡನಾಟ ನನಗಿರಲಿಲ್ಲ. ಯಾಕಂದರೆ ನಾನು ಚಿಂತಾಮಣಿಯಲ್ಲಿದ್ದೆ, ಬೆಂಗಳೂರಿನಲ್ಲಿ ಇದ್ದಿದ್ದು. ಹೀಗಾಗಿ ಒಂದು ಸಲ ಸಂದರ್ಶನ ಮಾಡಲಿಕ್ಕೆ ಅಂತ ನಾನು ಬಂದು ನರಸಿಂಹಸ್ವಾಮಿಗಳನ್ನ ಸುಧಾಗೋಸ್ಕರ ಸಂದರ್ಶನ ಮಾಡಿದ್ದೆ. ಅದು ಬಿಟ್ಟರೆ ನನಗೆ ನರಸಿಂಹಸ್ವಾಮಿಗಳು ಆ ರೀತಿಯಲ್ಲಿಗೆ ಆಪ್ತ ಪರಿಚಯ ಇರಲಿಲ್ಲ. ಆದರೆ ತುಂಬ ಅವ್ರ ಬಗ್ಗೆ ಅವರು ನನ್ನ ಕಾವ್ಯದ ಬಗ್ಗೆ ತುಂಬ ನನಗೆ ಈ ನರಸಿಂಹಸ್ವಾಮಿಗಳ ಕವನ ಸಂಕಲನ ನಾನು ಮೊಟ್ಟ ಮೊದಲು ಓದಿದ್ದೇನೆ ನಾನು ಕಾಲೇಜಲ್ಲಿದ್ದಾಗ. ಅಂದರೆ ನಾನು ಕಾಲೇಜ್ ವಿದ್ಯಾರ್ಥಿ ಆಗಿದ್ದಾಗ. ಆಗ ನನಗೆ ಕಾವ್ಯದಲ್ಲಿದ್ದಂಥ ಆಸಕ್ತಿಯನ್ನು ಗಮನಿಸಿ ನಮ್ಮ ಗುರುಗಳಾದಂಥ ಡಿ.ಕೆ. ಸೀತಾರಾಮ ಶಾಸ್ತ್ರಿಗಳು ಅವರು ಮನೆಗೆ ಕರೆದು, ನೀನು ಕೇವಲ ಇಲ್ಲಿ ಪದ್ಯಗಳನ್ನ ಓದಿದ್ರೆ ಸಾಲದು, ಸಂಕಲನ ಓದಬೇಕು ನೀನು ಅಂತೇಳಿ ನನಗೆ ಮೊಟ್ಟ ಮೊದಲ ಕವನ ಸಂಕಲನ ಅವರು ಕೊಟ್ಟಿದ್ದು ಕೆ.ಎಸ್. ನರಸಿಂಹಸ್ವಾಮಿಗಳ ಮನೆಯಿಂದ ಮನೆಗೆ ಅನ್ನುವಂಥ ಸಂಕಲನ. ಅದು ಮೈಸೂರು ಮಲ್ಲಿಗೆನೂ ಅಲ್ಲ, ಮನೆಯಿಂದ ಮನೆಗೆ. ಆದರೆ ನಾನು ಅದಕ್ಕೆ ಮುಂಚೆ ನರಸಿಂಹಸ್ವಾಮಿಗಳ ಭಾವಗೀತೆಗಳನ್ನ ಕಾಲೇಜಿನಲ್ಲಿ ಹಾಡ್ತಾಯಿದ್ದೆ, ಕಾಂಪಿಟೇಷನ್ಸ್ ಕೂಡ ಹಾಡ್ತಾಯಿದ್ದೆ. ನವಿಲೂರಿನೊಳಗೆಲ್ಲ ನೀನೇ ಬಲು ಚೆಲುವೆ ಇರ್ಬೋದು, ರಾಯರು ಬಂದರು ಮಾವನ ಮನೆಗೆ, ಇವೆಲ್ಲ ಆಗ ಹಾಡ್ತಾಯಿದ್ದು. ನರಸಿಂಹಸ್ವಾಮಿಗಳ ಹೆಸರು ಆಗ ಗೊತ್ತಿತ್ತು ಅಷ್ಟೇ. ಆದರೆ ನಾನು ಮೊದಲು ಓದಿದ ಕವನ ಸಂಕಲನ ಅಂದರೆ ಅದು ಮನೆಯಿಂದ ಮನೆಗೆ. ಹೀಗಾಗಿ ನನಗೆ ಕಾವ್ಯಕ್ಕೆ ಪ್ರವೇಶ ದೊರೆತಿದ್ದೆ ನರಸಿಂಹಸ್ವಾಮಿಗಳ ಮೂಲಕ. ಆಮೇಲೆ ನನಗೆ ಅವರು ಆ್ಯಕ್ಚುಲಾಗಿ ಮೈಸೂರು ಮಲ್ಲಿಗೆಯಿಂದ ಶುರು ಮಾಡಬೇಕಾಗಿತ್ತು. ನಾನು ಮನೆಯಿಂದ ಮನೆಗೆಯಿಂದ ಶುರು ಮಾಡಿದೆ. ಸೊ ಹೀಗೆ ನರಸಿಂಹಸ್ವಾಮಿಗಳು ನನಗೆ ಪರಿಚಯ ಆಗಿದ್ದೇನೆ ಮೊಟ್ಟ ಮೊದಲು ನನ್ನ ಆದ್ಯ ಗುರುವಾಗಿ. ಆಮೇಲೆ ನಾನು ಅಡಿಗರನ್ನ ಎಲ್ಲ ಓದ್ಕೊಂಡಿದ್ದು ಸರ್. ಈ ನರಸಿಂಹಸ್ವಾಮಿಗಳನ್ನ ನಾನು ಓದ್ತಾ ನನಗೆ ಗೊತ್ತಾಗಿದೆ ಅಂದರೆ ಅವರು ಹೇಗೆ ನವೋದಯದಿಂದ ನವ್ಯ ಮಾರ್ಗಕ್ಕೆ ಹೊರಳಿಕೊಂಡ್ರು ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ನರಸಿಂಹಸ್ವಾಮಿಗಳು ಸುಪ್ರಸಿದ್ಧರಾಗಿದ್ದು ಅವರ ಮೈಸೂರು ಮಲ್ಲಿಗೆ ಕವನ ಸಂಕಲನದಿಂದ. ಬಹಳ ಸುಕುಮಾರವಾದಂತಹ ಮನೋಹರವಾದಂತಹ ಒಂದು ರೀತಿಯ ದಾಂಪತ್ಯ ಗೀತೆಗಳಿದೆ ಅದರಲ್ಲಿ, ಮೈಸೂರು ಮಲ್ಲಿಗೆಯಿಂದ.
ಹಾಗಾಗಿ ಕನ್ನಡಕ್ಕೆ ಅವರ ಪ್ರವೇಶನ ಆ ಥರ ಮಲ್ಲಿಗೆಯ ಕವಿ ಅಂತಲೇ ಅವರು ಭಾಳ ಪ್ರಸಿದ್ಧರಾಗಿದ್ದರು. ಆದರೆ ಅವರು ಅಷ್ಟು ಪ್ರಸಿದ್ಧರಾದ ಕಾಲದಲ್ಲೇ ನವ್ಯ ಕಾವ್ಯ ಮಾರ್ಗ ಕೂಡ ಕನ್ನಡದಲ್ಲಿ ಶುರು ಆಯಿತು. ಆ ನವ್ಯ ಕಾವ್ಯ ಮಾರ್ಗ ಬಹಳ ಪ್ರಖರವಾಗಿ ಅದರ ಮುಖಂಡತ್ವ ವಹಿಸಿದಂಥ ಗೋಪಾಲಕೃಷ್ಣ ಅಡಿಗರು. ಆದರೆ ನರಸಿಂಹಸ್ವಾಮಿಗಳು ಇನ್ನೂ ಆ ರಮ್ಯದ ಮನೋಭಾವದಲ್ಲೇ ಕವನ ಸಂಕಲನ ಬರೀತಾ ಇದ್ದರು. ಅಲ್ಲಿಂದಾಚೆಗೆ ಉಂಗುರ, ಐರಾವತ, ದೀಪದ ಮಲ್ಲಿ, ಹೀಗೆ ಅನೇಕ ಸಂಕಲನಗಳು ಬಂತು. ಆಗ ಎಲ್ಲರೂ ಕೂಡ ನರಸಿಂಹಸ್ವಾಮಿಗಳು ಇನ್ನೂ ಅಲ್ಲೇ ಇದ್ದಾರೆ, ಅದೇ ರಮ್ಯ ಮಾರ್ಗದಲ್ಲೇ, ಅದೇ ಪ್ರೇಮ ಗೀತೆಗಳಲ್ಲೇ ಇದ್ದಾರೆ ಅಂತ ಅವ್ರನ್ನ ಆ ರೀತಿಯಲ್ಲಿ ವಿಮರ್ಶೆ ಮಾಡಿ ಶುರು ಮಾಡಿದಾಗ ಅವರು ನವ್ಯಕ್ಕೆ ಹೊರಡ್ಕೊಳ್ಳೇಬೇಕಾಗಿ ಬಂತು ಅವರ ಅಸ್ತಿತ್ವಕ್ಕಾಗಿ. ಆಗ ಆ ನವ್ಯ ಮಾರ್ಗದಲ್ಲೂ ಕೂಡ ತಾವೆಂಥ ಪ್ರಮುಖ ಕವಿ ಅನ್ನೋದನ್ನು ಅವರು ತಮ್ಮ ಮನೆಯಿಂದ ಮನೆಗೆ, ಶಿಲಾಲತೆ, ತೆರೆದ ಬಾಗಿಲು ಇವುಗಳ ಮೂಲಕ ಅವರು ಪ್ರೂವ್ ಮಾಡಿದ್ರು. ಮತ್ತು ನವ್ಯ ಮಾರ್ಗದ ಪ್ರಮುಖ ಕವಿ ಕೂಡ ಅವರಾದರು. ಅವರಿಗೆ ನವೋದಯ ಹಾಗೆ ನೋಡಿದ್ರೆ ನವೋದಯ ಕಾಲವನ್ನು ನಾವು ಅದು ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಕನ್ನಡ ಏಕೀಕರಣಕ್ಕಾಗಿ ಹೋರಾಟದ ಕಾಲ ಅದು. ಹಾಗಾಗಿ ಅದನ್ನು ನಾವು ಒಂದು ರೀತಿ ಏಜ್ ಆಫ್ ಫೇತ್ ಆ್ಯಂಡ್ ಹೋಪ್ ಅಂತ ಹೇಳ್ತೀವಿ. ನಂಬಿಕೆ ಮತ್ತು ಭರವಸೆಯ ಕಾಲ. ಅಂದರೆ ಸ್ವಾತಂತ್ರ್ಯಕ್ಕಾಗಿ ಮತ್ತು ಏಕೀಕರಣಕ್ಕಾಗಿ ಅಂಥ ಕನಸುಗಳನ್ನ ಇಟ್ಕೊಂಡ ಕನಸುಗಳ ಕಾಲ ಅದು. ಸೊ ಆ ಕಾಲಕ್ಕೆ ತಕ್ಕಂಗೆ ಆ ಕಾಲದಲ್ಲಿ ಕುವೆಂಪು, ಬೇಂದ್ರೆ ಆಗ್ಬೋದು, ಈವನ್ ಪೂತಿ ನರಸಿಂಹಾಚಾರ್ಯ ಆಗ್ಬೋದು, ಹಾಗೆ ಆ ಮಾರ್ಗದಲ್ಲೇ ನರಸಿಂಹಸ್ವಾಮಿಗಳು ಕೂಡ ಭಾಳ ರಮ್ಯ ಮಾರ್ಗದ ಕವಿತೆಗಳನ್ನ ಬರೆದರು. ಆದರೆ ಯಾವ ಸ್ವಾತಂತ್ರ್ಯ ನಂತರ ಇದೆಯಲ್ಲ, ಅದು ಒಂದು ರೀತಿ ನಾವು ಏಜ್ ಆಫ್ ಡೌಟ್ ಆ್ಯಂಡ್ ಡಿಸಿಲ್ಯೂಷನ್ಮೆಂಟ್ ಅಂತೀವಿ. ಅಂದರೆ ಒಂದು ರೀತಿಯ ಸಂದೇಹ ಮತ್ತು ಭ್ರಮ ನಿರಸನದ ಕಾಲ ಅದು. ಆ ಕಾಲದಲ್ಲಿ ನವ್ಯ ಕಾವ್ಯ ಬಂತು. ಆ ನವ್ಯ ಕಾವ್ಯ ಹಾಗೆ ನೋಡಿದ್ರೆ ಇವರ ಮನೋಧರ್ಮಕ್ಕೆ ಒಗ್ಗದಂತಹ ಕಾವ್ಯ. ಆದರೆ ಅಲ್ಲೂ ಕೂಡ ಇವರು ನರಸಿಂಹಸ್ವಾಮಿಗಳು ತಮ್ಮ ಅಸ್ತಿತ್ವವನ್ನು ಸ್ಥಾಪಿಸ್ಕೊಂಡ್ರು. ಹಾಗೆ ಬಂದು ಇಷ್ಟೆಲ್ಲ ನಾವು ಅಡಿಗರ ಕಾವ್ಯ ನೋಡಿದ್ರೆ ಗೊತ್ತಾಗುತ್ತೆ, ಕಟುವಾದ ವಿಡಂಬನೆ, ವಾಸ್ತವತೆ ಎಲ್ಲ ಬರುತ್ತೆ. ಆದರೆ ಇವರಲ್ಲಿ ಅಷ್ಟೆಲ್ಲ ಅಲ್ದಿದ್ರು ಕೂಡ ಆ ವಾಸ್ತವದ ಒಂದು ಮಾರ್ಗಕ್ಕೆ ಇವರು ಹೊರಡ್ಕೊಳ್ಬೇಕಾಯ್ತು. ಆದರೆ ಎಲ್ಲೂ ಕೂಡ ಕೊನೆಯ ತನಕನೂ ಅವರು ನಮ್ಮ ಈ ಒಂದು ಏನು ಭರವಸೆ ಮತ್ತು ಆಶಾವಾದ ಇದೆಯಲ್ಲ, ಅದನ್ನು ಮಾತ್ರ ಕಳ್ಕೊಳ್ಳಿಲ್ಲ. ಅದು ಕೊನೆ ತನಕ ಉಳಿಸ್ಕೊಂಬಂದರು. ಅದೇ ಅವರ ಕಾವ್ಯದ ವೈಶಿಷ್ಟ್ಯ ಅಂತ ನನಗನ್ಸುತ್ತೆ. ಎಲ್ಲರ ಗೊಳಿತನು ಬಯಸಲಿ ಕವನ ಅಂತ ಹೇಳಿದಂಥವರು ನರಸಿಂಹಸ್ವಾಮಿಗಳು. ಹೀಗೆ ನರಸಿಂಹಸ್ವಾಮಿಗಳು ಕಾವ್ಯದ ಮೂಲಕ ನನಗೆ ಭಾಳ ಆ ಥರ ಹತ್ತಿರ ಆದಂಥ ಕವಿ ಅವರು. ಇನ್ನು ವ್ಯಾಸನ ಬಗ್ಗೆ ಹೇಳ್ಬೇಕಂದ್ರೆ, ವ್ಯಾಸ ನಮಗೆ ಕವಿ, ಕಥೆಗಾರ ಎಲ್ಲ ಆದರೂ ಕೂಡ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅವನು ನಮ್ಮ ಗೆಳೆಯ. 55 ವರ್ಷಗಳ ಗೆಳೆಯ. ನಾನು ಈ ಕಾವ್ಯ ಮಾರ್ಗಕ್ಕೆ ಬಂದಾಗಲೇ, ಅಂದರೆ ನಾವು ಕಾವ್ಯ ಕ್ಷೇತ್ರಕ್ಕೆ ಪ್ರವೇಶ ಪಡೆದಾಗ ಆ ಕಾಲದಿಂದನೂ, ಅಂದರೆ ಇಬ್ಬರಿಗೂ ಮದುವೆ ಆಗಿ ಮುಂಚಿನಿಂದನೂ. ಮದುವೆ ಆಗಿದ್ದು ನಮಗೆ ಕೇವಲ ಒಂದು 3 ತಿಂಗಳ ಅಂತ ಇರೋದಲ್ಲ ಅಷ್ಟೇ. ನಿಮ್ಮದು 1 ತಿಂಗಳ, ಡಿಸೆಂಬರಲ್ಲಿ, ನವೆಂಬರಲ್ಲಿ ವ್ಯಾಸನ ಮದುವೆ ಆಯಿತು, ಡಿಸೆಂಬರಲ್ಲಿ ನನ್ನ ಮದುವೆ ಆಗಿದ್ದು. ಸೊ ಅಷ್ಟು ಹತ್ತಿರದ, ಅಂದರೆ ಆ ಕಾಲದಿಂದ ನಾವು ಗೆಳೆಯರಾಗಿದ್ದಂಥವರು. ಈ ವ್ಯಾಸ ಆ ಕಾಲದಲ್ಲಿ ಬ್ಯಾಂಕಲ್ಲಿದ್ದಾಗ, ಆ ಕಾಲದಲ್ಲಿ ಅವನು ನಮಗೆ, ನಾನು ಚಿಂತಾಮಣಿಯಿಂದ ಬರ್ತಾಯಿದ್ದೆ, ಇವನಲ್ಲಿ ಬೆಂಗಳೂರಿನಲ್ಲಿ ನಮ್ಗೆ ಸಿಗ್ತಾ ಇದ್ದೆಲ್ಲಪ್ಪ ಅಂದ್ರೆ ಸುಮತೀಂದ್ರ ನಾಡಿಗರದ್ದು ಒಂದು ಪುಸ್ತಕದ ಅಂಗಡಿ ಇತ್ತು, ಕರ್ನಾಟಕ ಬುಕ್ ಹೌಸ್ ಅಂತ. ಅವರು ನಾಡಿಗರು ಅಮೇರಿಕಾದಲ್ಲಿದ್ದವರು ಅಂತ ಬಿಟ್ಟು ಬಂದು ಇಲ್ಲೆಲ್ಲೂ ಕೆಲಸ ಸಿಗದೆ ಕೊನೆಗೆ ಒಂದು ಪುಸ್ತಕದ ಅಂಗಡಿ ಶುರು ಮಾಡಿದ್ರು ಅವರು. ಆ ಪುಸ್ತಕದ ಅಂಗಡಿಯಿಂದ ಅವ್ರಿಗೆ ಎಷ್ಟು ಲಾಭ ಬಂತೋ ಗೊತ್ತಿಲ್ಲ, ಆದರೆ ನಮಗಂತೂ ಲಾಭ ಆಯಿತು. ಯಾಕಂದರೆ ಅಲ್ಲಿ ನಾವೆಲ್ಲ ಸೇರೋದಕ್ಕೊಂದು ಜಾಗ ಆಗಿತ್ತದು. ಸೊ ನಾವೆಲ್ಲ ಆ ಅಂಗಡಿ ಹಿಂದೆ ಒಂದು ರೂಮ್ ಇತ್ತು, ಒಂದು ಸಣ್ಣ ರೂಮ್ ಅದು. ಅಲ್ಲಿ ಸಂಜೆ ಆದರೆ ಎಲ್ಲ ಕವಿಗಳು ಎಲ್ಲ ಸೇರ್ಕೊಳ್ಳೋಕೆ ಒಂದು ಜಾಗ ಆಯ್ತು. ಅಡಿಗರು ಅಲ್ಲಿಗೆ ಯಾವಾಗಲೂ ರೆಗ್ಯುಲರಾಗಿ ಬರ್ತಾಯಿದ್ರು. ಮತ್ತು ದಿವಾಕರ್ ಬರ್ತಿದ್ರು. ನಾನು ಚಿಂತಾಮಣಿಯಿಂದ ಬಂದರೆ ಅಲ್ಲಿಗೆ ಬರ್ತಾಯಿದ್ದೆ. ಅಲ್ಲಿ ನನಗೆ ವ್ಯಾಸ ಸಿಗ್ತಾಯಿದ್ದ. ಸೊ ಹೀಗೆ ನಾವು ಏಕವಚನದ ಗೆಳೆಯರೆ. ನಾನು ಕನ್ನಡದ ಏಕವಚನ ಕವಿ ಅಂತ ಹೇಳಿದ್ರೆ ಅವ್ನು ನನಗಿಂತಲೂ. ಸೊ ನಾನು ಎಲ್ಲರೂ ಏಕವಚನದ ಗೆಳೆಯರು ನನಗೆ ಜಾಸ್ತಿ ಇದ್ದರೆ, ನನಗಿಂತೂ ಜಾಸ್ತಿ ಇದ್ದಿದ್ದು ವ್ಯಾಸನಿಗೆ. ಆ ವ್ಯಾಸ ಅದೃಷ್ಟವಶಾತ್ ಅಡಿಗರನ್ನ ಮತ್ತು ನರಸಿಂಹಸ್ವಾಮಿ ಇಂಥವ್ರನ್ನ ಅವನು ಏಕವಚನದಲ್ಲಿ ಮಾತಾಡಲಿಲ್ಲ ಅಂತ ಕಾಣುತ್ತೆ. ಕೆಲವರನ್ನು ಅವನು ಏಕವಚನದಲ್ಲಿ, ಅಶ್ವತ್ಥನ ಕೂಡ ಅವರು ಏಕವಚನದಲ್ಲೇ ಮಾತಾಡ್ತಾ ಇದ್ದ. ಸುಬ್ಬಣ್ಣ ಅಂತ ಬಿಡಿ, ನನಗೂ ಕೂಡ ಏಕವಚನದ ಗೆಳೆಯನೇ. ಸೊ ಹೀಗೆ
ಅತ್ಯಂತ ಆತ್ಮೀಯ ಮಿತ್ರನಾಗಿ ನನಗೆ ಇವನು ವ್ಯಾಸ ಪರಿಚಯ ಆಗಿದ್ದು. ಆಮೇಲೆ ಅವನ ಸಾಹಿತ್ಯದಲ್ಲೂ ಆಗಲೇ ಅವನು ಅನೇಕ ಕವಿತೆಗಳನ್ನು ಬರೆದ, ತುಂಬ ಗಂಭೀರವಾದ ಕಥೆಗಳನ್ನು ಬರೆದ, ಎಲ್ಲ ಮಾಡ್ದ. ಆದರೆ ಆಮೇಲೆ ಸಾಹಿತ್ಯ ಕ್ಷೇತ್ರದ ದುರದೃಷ್ಟವೋ ಅಥವಾ ಸಿನಿಮಾ ಕ್ಷೇತ್ರದ ಅದೃಷ್ಟವೋ ಗೊತ್ತಿಲ್ಲ, ಅವ್ರ ಶುಭಮಂಗಳಕ್ಕೆ ಅವನು ಹಾಡುಗಳನ್ನ ಒಂದೆರಡು ಹಾಡು ಬರೆದ. ಅದು ಭಾಳ ಅನಿರೀಕ್ಷಿತವಾಗಿ, ಅವನಿಗೂ ಅನಿರೀಕ್ಷಿತ ಅದು ತುಂಬ ಜನಪ್ರಿಯವಾಗಿದ್ದರಿಂದ ಅವನು ಆ ಚಿತ್ರರಂಗಕ್ಕೆ ಹೆಚ್ಚು ಹೊರಳ್ಕೊಂಡ, ಚಿತ್ರಗೀತೆಗಳಿಗೆ ಮತ್ತು ಸಿನಿಮಾ. ಅವನು ಸ್ಕ್ರೀನ್ ಪ್ಲೇಗಳೆಲ್ಲ ಮಾಡ್ತಿದ್ದ, ಡೈಲಾಗ್ಸ್ ಎಲ್ಲ ಮಾಡ್ತಿದ್ದ. ಹೀಗಾಗಿ ಅವನು ಸಿನಿಮಾ ಕ್ಷೇತ್ರದ ಕಡೆಗೆ ಜಾಸ್ತಿ ಹೊರಳ್ಕೊಂಡ. ಈಗ ನಮಗೆ ಅವನು ಸ್ವಲ್ಪ ಆವಾಗ ಸಾಹಿತ್ಯ ಕ್ಷೇತ್ರದಿಂದ ಅವನು ದೂರ ಆಗ್ತಾ ಬಂದ. ಜೊತೆಗೆ ಇನ್ನೊಂದೇನೆಂದರೆ ಅವನ ನಮ್ಮ ಎಚ್ ಎಸ್ ಶಿವಪ್ರಕಾಶ್ ತುಂಬ ಚೆನ್ನಾಗಿ ಗುರುತಿಸ್ತಾನೆ ಅವನ. ಏನಂದರೆ ಅವನಲ್ಲಿ ಒಂದು ರೀತಿಯ ಸಂಕೋಚದ ಸ್ವಭಾವ ಇತ್ತು ಮತ್ತು ಅಳುಕು ಇತ್ತು. ಯಾಕಂದರೆ ನಾವೆಲ್ಲ ಅಂದರೆ ವೆಂಕಟೇಶ್ ಮೂರ್ತಿ ಆಗ್ಬೋದು, ನಾನಾಗ್ಬೋದು, ಅಥವಾ ನಮ್ಮ ಈ ಥರ ಆಗ ನಾವು ಬರಿತಾ ಇದ್ದಂತೆ ಶಿವಪ್ರಕಾಶ್ ಆಗ್ಬೋದು, ನಾವೆಲ್ಲನೂ ಸಾಹಿತ್ಯ ಕ್ಷೇತ್ರದಿಂದ ಅಂದರೆ ಅಕಾಡೆಮಿಕ್ಕಾಗಿ ಸಾಹಿತ್ಯವನ್ನು ಓದಿದವರು, ಸಾಹಿತ್ಯ ಕ್ಷೇತ್ರದಿಂದ ಬಂದವರು. ಆದರೆ ಅವನಿಗೆ ಆ ಥರದ ಅಕಾಡೆಮಿಕ್ ಆದಂಥ ಸಿದ್ಧತೆ ಇರಲಿಲ್ಲ. ಅವನು ತಾನು ಓದ್ಕೊಂಡಿದ್ದೆಷ್ಟೋ ಅಷ್ಟು ಬಿಟ್ಟರೆ ಆ ಥರ ಇರಲಿಲ್ಲ. ಹಾಗಾಗಿ ಒಂದು ರೀತಿಯ ಸಂಕೋಚ ಇತ್ತು, ಒಂದು ರೀತಿಯ ಅಳುಕಿತ್ತು ಅವನಲ್ಲಿ. ಹಾಗಾಗಿ ಒಂಚೂರು ಅವನು ಎಲ್ಲೆಲ್ಲೂ ಸ್ವಲ್ಪ ಹಿಂಜರಿಕೆ ಇತ್ತು, ನಮ್ಮ ಥರ ಮುನ್ನುಗ್ತಾ ಇರಲಿಲ್ಲ. ಹೀಗೆ ಸಾಹಿತ್ಯ ಕ್ಷೇತ್ರದಿಂದ ಅವನು ಸ್ವಲ್ಪ ದೂರ ಆಗಿ ಅದು ಕಾರಣ ಆಯಿತು. ಆಮೇಲೆ ಮತ್ತೆ ಅವನು ವ್ಯಾಸ ನಮಗೆ ಸಿಕ್ಕಿದ್ದು ಅಂದರೆ ಆ ಭಾವಗೀತೆಗಳ ಮೂಲಕ. ನಮ್ಮ ಅಶ್ವಥ್ ಕೆಂಗುಲಾಬಿ ಕ್ಯಾಸೆಟ್ ಮಾಡಿದಾಗ 1984 ಅಥವಾ 85 ಇರ್ಬೋದು. ಆಗ ಮತ್ತೆ ವೆಂಕಟೇಶ್ ಮೂರ್ತಿ, ವ್ಯಾಸ, ದೊಡ್ಡಗೌಡರು, ನಂದು 4 ಜನದ್ದು ಕವಿತೆಗಳಿತ್ತು. ಅದು ಸೂಪರ್ ಹಿಟ್ ಕ್ಯಾಸೆಟ್ ಆಯಿತು. ಅಲ್ಲಿ ನಾಚೆಗೆ ಅನೇಕ ಭಾವಗೀತೆಗಳ ಒಂದು ಸಿ ಡಿ ಆ ಕಾಲದಲ್ಲಿ ಬಂತು. ಅದರಲ್ಲೂ ಎಚ್ ಎಸ್ ವಿ, ವ್ಯಾಸ್ ಮತ್ತು ನನ್ನ 3 ಜನದ ಕಾಂಬಿನೇಷನ್ ತುಂಬ ಬಂತಾಗ. ವಾಸಂತಿ ಇರ್ಬೋದು, ಕೆಂಗುಲಾಬಿ ಆಗ್ಬೋದು, ಆಮೇಲೆ ಪ್ರೇಯಸಿ, ಈ ಥರದ್ದೆಲ್ಲ ಅನೇಕ ಕ್ಯಾಸೆಟ್ಸ್ ಆವಾಗ ಬಂತು. ಮತ್ತು ಒಂದು ರೀತಿಯಲ್ಲಿ ವ್ಯಾಸ ಮತ್ತೆ ನಮಗೆ ವಾಪಸ್ ಸಿಕ್ಕಿದಾಗ ಆಮೇಲೆ ಅವನು ಒಂದು ರೀತಿ ಸಾಹಿತ್ಯ ಕ್ಷೇತ್ರದಲ್ಲೂ ಅವನಿಗೆ ಆಸಕ್ತಿ. ಅವನು ಯಾವಾಗಲೂ ರೇಗ್ತಾ, ಏನೇ ನೀನು ಒಂದು ಕಲೆಕ್ಷನ್ ತರೋದಿಲ್ಲ, ಒಂದು ಮಾಡೋದಿಲ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಅಂತ. ಮತ್ತೆ ಗಂಭೀರವಾಗಿ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕು, ಮತ್ತೆ ಇಲ್ಲಿ ಗಟ್ಟಿಯಾದ ಏನಾದ್ರು ಮಾಡಬೇಕು ಅಂತ ಒಂದು ರೀತಿಯ ಹಠ ಇತ್ತು ಅವನಿಗೆ. ಆದರೆ ಆ ದುರದೃಷ್ಟವಶಾತ್ ಅವನು ಹಠಾತ್ತಾಗಿ ನಮ್ಮಿಂದ ದೂರ ಹೋದ. ಅವನು ಅದಕ್ಕೆ ಮುಂಚೆ ನನಗೆ ಹೇಳ್ತಾ ಇದ್ದ ಜ್ಞಾಪಕ ಬರುತ್ತೆ, ಲಕ್ಷ್ಮಣ, ನಾನು ದಿನ ನಿಮ್ಮ ಮನೆಗೆ ಬರ್ತೀನಿ ಕಣೋ, ನನಗೆ ಕೆಲವು ಇಂಗ್ಲೀಷ್ ಪದ್ಯಗಳನ್ನು ಓದಿ ಹೇಳಬೇಕು ನೀನು ನನಗೆ ಅಂತೆಲ್ಲ ಹೇಳ್ತಾರೆ. ಈ ರೀತಿ ಅವನಿಗೆ ಪಾಪ ಆಸಕ್ತಿ ತುಂಬ ಮಾಡಬೇಕು ಅಂತ. ಆದರೆ ಅದು ಸಾಧ್ಯ ಆಗದೆ ಅವನು ನಮ್ಮದು ದೂರ ಆದ. ಎನಿವೆ, ವ್ಯಾಸ ಇವತ್ತಿಗೂ ಕೂಡ ಸುಗಮ ಸಂಗೀತ ಕ್ಷೇತ್ರಕ್ಕಂತೂ ಅವನ ಕೊಡುಗೆ ನಿಜಕ್ಕೂ ಕೂಡ ಭಾಳ ಗಮನೀಯವಾದ್ದು. ಈಗ ಗೊತ್ತಿರೋ ಹಾಗೆ ಅವನ ನಿನ್ನ ಕಂಗಳ ಕೊಳದಿ ಇರ್ಬೋದು, ಅಥವಾ ನೀನಿಲ್ಲದೆ ನನಗೇನಿದೆ, ಹೋಗು ಮನಸ್ಸೆ, ಇವೆಲ್ಲ ಭಾಳ ಇವತ್ತಿಗೂ ಕೂಡ ಸದಾಕಾಲ ಗಾಯಕಿಯರು ಗುರುಕಾಗುವಂಥ ಕವಿತೆಗಳವೆಲ್ಲನೂ. ಸೊ ಈ ರೀತಿ ನನಗೆ ಒಂದು ರೀತಿಯ ಕಾವ್ಯ ಗುರುಗಳು ಅಂತ ನರಸಿಂಹಸ್ವಾಮಿಗಳು ಮತ್ತು ಅತ್ಯಂತ ಪ್ರಿಯನಾದಂಥ ವ್ಯಾಸ, ಇವರಿಬ್ಬರನ್ನೂ ಕೂಡ ಇವತ್ತು ನೆನಪಿಸ್ಕೊಳ್ಳೋದು ನನಗೆ ಭಾಳ ಸಂತೋಷದ ಸಂಗತಿ ಆಗಿದೆ. ನನ್ನ ಮಾತನ್ನು ಮುಗಿಸೋಕ್ಕೆ ಮುಂಚೆ ನಾನು ಈ ಇಬ್ಬರ ಬಗ್ಗೆ ನಮ್ಮ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಸಾನೆಟ್ಸ್ ಬರೆದಾನೆ. ನರಸಿಂಹಸ್ವಾಮಿಗಳ ಬಗ್ಗೆ ಭಾಳ ಹಿಂದೆನೇ ಬರೆದಿದ್ದ, ಆಮೇಲೆ ವ್ಯಾಸನ ಬಗ್ಗೆನೂ ಬರೆದಾನೆ. ಆ ಸಾನೆಟ್ನಿಂದ ಕೆಲವು ಸಾಲುಗಳನ್ನು ಮಾತ್ರ ಓದ್ತೀನಿ, ಯಾಕೆ ಪೂರ್ತಿ ಸಾನೆಟ್ಟು ಓದ್ತಾ ಇಲ್ಲ ನಾನು. ಸಾನೆಟ್ನ ಕೆಲವು ಸಾಲುಗಳನ್ನು ಓದಿ ಒಂದು ರೀತಿ ಇವತ್ತು ನಾನು ಕೇವಲ ನಾನೇ ಅಲ್ಲದೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಕೂಡ ಈ ಇಬ್ಬರಿಗೂ ನುಡಿಗೌರವವನ್ನು ಸಲ್ಲಿಸ್ತಾ ಇದ್ದಾನೆ ಅಂತ ಭಾವಿಸೋ ಹಾಗೆ. ಯಾಕಂದರೆ ವೆಂಕಟೇಶ್ ಮೂರ್ತಿ ಬಗ್ಗೆ ಮಾತಾಡೋದು ಬೇಡ, ಯಾಕಂದರೆ ಅದು ತುಂಬ ದೊಡ್ಡ ನಷ್ಟ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಆಗಿರೋಂಥದ್ದು, ಅಥವಾ ಸುಗಮ ಸಂಗೀತ ಕ್ಷೇತ್ರಕ್ಕೆ. ಎನಿವೆ, ನರಸಿಂಹಸ್ವಾಮಿಗಳ ಸುಗಮ ಸಂಗೀತ ಕ್ಷೇತ್ರಕ್ಕೆ ಅವರು ಕೊಟ್ಟ ಕೊಡುಗೆ ಬಗ್ಗೆ ನಾನು ಹೇಳಬೇಕಾಗಿಲ್ಲ. ಅವರ ಹಾಡುಗಳಿಲ್ಲದೆ ಯಾವುದೇ ಸುಗಮ ಸಂಗೀತದ ಒಂದು ಸಭೆ ನಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅವರು ನಮಗೆ ಒಂದು ಅನಿವಾರ್ಯವಾದಂಥ ಕವಿಯಾಗಿರ್ತಾರೆ. ಕೇಸ್ನ ಬಗ್ಗೆ ಬರಿತಾ ವೆಂಕಟೇಶ್ ಮೂರ್ತಿ ಎಷ್ಟೋ ಕೇವಲ ಸರಳ ಮಾತುಗಳಲ್ಲಿ ಅವರ ವ್ಯಕ್ತಿತ್ವವನ್ನು, ಅವರ ಕಾವ್ಯವನ್ನು ಕಟ್ಕೊಡ್ತಾನೆ. ಮಾತು ಮಿದು ಮಲ್ಲಿಗೆಯ ತೂಕ, ಕಂಪಿಗೆ 100 ಅದೃಶ್ಯ ಪಥ,
ಎಂಥ ಕಲ್ಲು ಕೋಟೆಗೂ ಕೂಡ ತೆರೆದ ರಹದಾರಿ, ಹೆದ್ದಾರಿ ಆರ್ಭಟವಿಲ್ಲ, ಕಾಲುದಾರಿಯ ಪಕ್ಕ ಸಾಲು ಮರಗಳು, ಗದ್ದೆ ಬದಿಯಲ್ಲಿ ಹೂಬೇಲಿ. ಇದು ನರಸಿಂಹಸ್ವಾಮಿಗಳ ಕವಿತೆ ಬಗ್ಗೆ ವೆಂಕಟೇಶ ಮೂರ್ತಿ ಹೇಳೋದು. ವ್ಯಾಸನ ಬಗ್ಗೆ ಹೇಳ್ತಾರೆ, ವ್ಯಾಸನಿಗೆ ಸದಾ ಇನ್ನೊಬ್ಬರ ಸಮಯಕ್ಕೊದಗುವ ಹವ್ಯಾಸ. ವ್ಯಾಸನಿಗೆ ಸದಾ ಇನ್ನೊಬ್ಬರ ಸಮಯಕ್ಕೊದಗುವ ಹವ್ಯಾಸ. ಎಲ್ಲವೂ ಧಾರಾಳ, ಮಾತು, ಪ್ರೀತಿ, ಸ್ನೇಹ, ನಿಮಿತ್ತದ ಕಸಿವಿಸಿ ಎಲ್ಲವೂ. ಹೆರವರ ಹೊಟ್ಟೆ ಬಟ್ಟೆ ನೋಡುವಲ್ಲಿ ತಾಯ್ತನದ ಉಕ್ಕು ವಾತ್ಸಲ್ಯ. ಸಿಡಿಮಿಡಿ ನುಡಿಯೊಳಗೆ ಸದಾ ಕಂಪಿಸುವ ಆದರದ ಆಧಾರ ಶ್ರುತಿ. ಇದು ಕೆಲವು ಸಾಲುಗಳು ಯಶಸ್ವಿ ಇವರಿಬ್ಬರ ಬಗ್ಗೆ ಹೇಳಿರೋದು. ಸೊ ಇಬ್ಬರು ಮಹನೀಯರ ಬಗ್ಗೆ ಈ ನುಡಿಗೌರವವನ್ನು ಸಲ್ಲಿಸಲಿಕ್ಕೆ ಈ ರೀತಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಸುಗಮ ಸಂಗೀತ ಪರಿಷತ್ತಿಗೆ ಮತ್ತೊಮ್ಮೆ ನಾನು ಆಭಾರಿಯಾಗಿದ್ದೇನೆ. ಈ ಸಭೆಯಲ್ಲಿ ಅತ್ಯಂತ ನನಗೆ ಆತ್ಮೀಯರ ಅಂತ ಎಲ್ಲರ ಒಂದು ಇವತ್ತು ಅವ್ರನ್ನೆಲ್ಲ ಭೇಟಿಯಾಗುವಂಥ ಅವಕಾಶ ದೊರೆತಿದ್ದು ಕೂಡ ನನಗೆ ಭಾಳ ಸಂತೋಷ. ನಮಸ್ಕಾರ ಎಲ್ರಿಗೂ.